ಕರ್ನಾಟಕ ಮೂಲದ ಮತ್ತೊಂದು ಭಾರ ಎಳೆಯುವ ಗೋತಳಿ ಕೃಷ್ಣ ವ್ಯಾಲಿ. ಇದಕ್ಕೆ ಕೃಷ್ಣ ತೀರ ಎಂತಲೂ ಕರೆಯುತ್ತಾರೆ. ಇತಿಹಾಸ: ತುಲನಾತ್ಮಕವಾಗಿ ಇದೊಂದು ತೀರಾ ಇತ್ತೀಚಿನ ತಳಿಯಾಗಿದೆ. ಸುಮಾರು 1880ರಲ್ಲಿ ದಕ್ಷಿಣ ಮಹಾರಾಷ್ಟ್ರದ ರಾಜರು ಕೃಷ್ಣ ಮತ್ತು ಅದರ ಉಪನದಿಗಳಾದ ಘಟಪ್ರಭಾ ಮತ್ತು ಮಲಪ್ರಭಾಗಳ ಜಲಾನಯನ ಪ್ರದೇಶದ ವ್ಯಾಪ್ತಿಯಲ್ಲಿ ಕಂಡುಬರುವ ಜಿಗುಟಾದ ಕಪ್ಪು ಮಣ್ಣಿನಲ್ಲಿ ಉಳುಮೆ ಮಾಡಲು ಅಗತ್ಯವಾದ ಶಕ್ತಿ ಮತ್ತು ಗಾತ್ರಕ್ಕಾಗಿ ಈ ತಳಿಯನ್ನು ಅವರು ಅಭಿವೃದ್ಧಿಪಡಿಸಿದರು. ಅದಕ್ಕಾಗಿ ಅವರು ಸ್ಥಳೀಯ ಗೌಂಟಿ ಹಸುಗಳನ್ನು ಕಾತಿಯವಾರ್ನ ಗಿರ್, ಹಾಗೆ ಗುಜರಾತ್ನ ಮತ್ತೊಂದು ತಳಿಯಾದಂತಹ ಕಾಂಕ್ರೇಜ್ ಹಾಗೂ ಮದ್ರಾಸ್ನ ಓಂಗೋಲ್ಗಳ ಮಧ್ಯೆ ಕ್ರಾಸ್ ಮಾಡಿಸಿ ಕೃಷ್ಣ ವ್ಯಾಲಿ ರಾಸುಗಳನ್ನು ಅಭಿವೃದ್ಧಿಪಡಿಸಿದರು. ಗೌಂಟಿ ಹಸುಗಳು ಎಂದರೆ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಮಹಾರಾಷ್ಟ್ರದ ಗಡಿಭಾಗದಲ್ಲಿ ಕಂಡುಬರುವ ಸೀಮಿತ ತಳಿಗೆ ಸೇರದ ಸ್ಥಳೀಯ ರಾಸುಗಳಿಗೆ ಗೌಂಟಿ ದನಗಳು ಎಂದು ಕರೆಯಲಾಗುತ್ತದೆ. ಕೃಷ್ಣ ವ್ಯಾಲಿಗಳನ್ನು ಪ್ರಸ್ತುತ ಮಹಾರಾಷ್ಟ್ರದ ಸಾಂಗ್ಲಿ, ಸತಾರಾ, ಸೊಲ್ಲಾಪುರ, ಕರ್ನಾಟಕದ ಬೆಳಗಾವಿ, ಬಿಜಾಪುರ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಕಾಣಬಹುದು. ದೈಹಿಕ ಚಹರೆ: ಇದೊಂದು ಬೃಹತ್ ದೇಹ ಹೊಂದಿದ ಬಲಶಾಲಿ ರಾಸು ತಳಿಯಾಗಿದ್ದು, ಗಂಡು 550 kg ತೂಕ ಹೊಂದಿದ್ದರೆ ಹೆಣ್ಣು 325 kg ತೂಗುತ್ತದೆ. ಇನ್ನು ಎತ್ತರದ ವಿಚಾರಕ್ಕೆ ಬಂದರೆ ಹೆಣ್ಣು 3.8 ಫೀಟ್ ಎತ್ತರವಾಗಿದ್ದರೆ ಗಂಡು ಸುಮಾರು 5 ಅಡಿಯವರೆಗೂ ಎತ್ತರವಾಗಿರುತ್ತದೆ. ವಯಸ್ಕ ಹೆಣ್ಣುಗಳು ಬಹುತೇಕ ಬಿಳಿ ಬಣ್ಣ ಹೊಂದಿರುತ್ತವೆ. ಉಳಿದಂತೆ ಇವು ಬೂದು ಮಿಶ್ರಿತ ಬಿಳಿ, ಕಪ್ಪು ಮತ್ತು ಬಿಳಿ, ಕಂದು ಮತ್ತು ಬಿಳಿ ಬಣ್ಣದಲ್ಲಿ ಕಂಡುಬರುತ್ತವೆ. ಹುಬ್ಬಿದ ಹಣೆ, ಚಿಕ್ಕದಾದ ಕೊಂಬು, ನೆಲ ಮುಟ್ಟುವಷ್ಟು ಉದ್ದವಾದ ಬಾಲ ಈ ತಳಿಯ ವಿಶೇಷತೆ. ಸಂತಾನೋತ್ಪತ್ತಿ ಮತ್ತು ಹಾಲಿನ ಇಳುವರಿ: ಇದನ್ನು ಉಳುಮೆ ಮತ್ತು ಕಬ್ಬು, ಹತ್ತಿ ಬೆಳೆಗಳ ಸಾಗಾಣಿಕೆಗಾಗಿ ಅಭಿವೃದ್ಧಿಪಡಿಸಲಾಗಿದೆ. ಹಸುಗಳು ಉತ್ತಮ ಗುಣಮಟ್ಟದ ಹಾಲು ಕೊಡುವಲ್ಲಿ ಹೆಸರುವಾಸಿಯಾಗಿವೆ. ಇವುಗಳು 3.5 ರಿಂದ 4.5 ವರ್ಷ ಪ್ರಾಯದಲ್ಲಿ ಮೊದಲ ಕರು ಹಾಕುತ್ತವೆ. ಒಂದು ಕರುವಿನಿಂದ ಮತ್ತೊಂದು ಕರು ಹಾಕುವಲ್ಲಿ ಮಧ್ಯದ ಅಂತರವು 35 ರಿಂದ 37 ತಿಂಗಳಾಗಿರುತ್ತದೆ. ಇವುಗಳ ಗರ್ಭಾವಧಿಯು 273 ರಿಂದ 283 ದಿನಗಳಾಗಿರುತ್ತದೆ. ಇವು ತಮ್ಮ ಜೀವಿತಾವಧಿಯಲ್ಲಿ 11 ರಿಂದ 12 ಕರು ಹಾಕುತ್ತವೆ. ಒಂದು ದಿನಕ್ಕೆ 3 ರಿಂದ 5 ಲೀಟರ್ ಹಾಲು ನೀಡುತ್ತವೆ. ಸರಿಯಾದ ಪೋಷಣೆ ದೊರೆತಲ್ಲಿ ಗರಿಷ್ಠ 7 ಲೀಟರ್ವರೆಗೂ ಹಾಲು ಕೊಡಬಹುದು. ಇವು 200 ರಿಂದ 250 ದಿನ ಹಾಲು ಕೊಡಬಹುದು. ಹಾಲುಣಿಸುವಿಕೆ ಅವಧಿಯಲ್ಲಿ ಇವು 900 ರಿಂದ 1200 kgಯಷ್ಟು ಹಾಲನ್ನು ನೀಡಬಹುದು. ಇವುಗಳ ಹಾಲಿನಲ್ಲಿ 4.5 ರಿಂದ 5% ಕೊಬ್ಬಿನಾಂಶವಿರುತ್ತದೆ. ಇವುಗಳ ಹಾಲು A2 ಪ್ರೋಟೀನನ್ನು ಹೊಂದಿದ್ದು ಆರೋಗ್ಯಕ್ಕೆ ಉತ್ತಮವಾಗಿದೆ. ವಿಶೇಷತೆ: ಕೃಷ್ಣ ವ್ಯಾಲಿಗಳು ಕನಿಷ್ಠ 3 ವಿಭಿನ್ನ ಪ್ರಕಾರಗಳ ಮಿಶ್ರಣವಾಗಿದೆ. ಕತಿಯವಾರ್ನ ಗಿರ್, ಮದ್ರಾಸ್ನ ಓಂಗೋಲ್ ಮತ್ತು ಮೈಸೂರು ಮೂಲದ ಪ್ರಕಾರಗಳ ಬ್ಲಡ್ ಲೈನ್ ಅನ್ನು ಇವುಗಳಲ್ಲಿ ಕಾಣಬಹುದು. ಈ ತಳಿಯ ಅಭಿವೃದ್ಧಿಯಲ್ಲಿ ಸಾಂಗ್ಲಿಯ ಅರಸರ ಪಾತ್ರವು ಬಹುಮುಖ್ಯವಾಗಿದೆ. ಅಮೆರಿಕದ ಬ್ರಾಹ್ಮಣ್ ತಳಿಯ ಸೃಷ್ಟಿಯಲ್ಲಿ ಬಳಸಲಾದ ಜೇಬು ದನಗಳಲ್ಲಿ ಈ ತಳಿ ಕೂಡ ಒಂದಾಗಿದೆ. ಸ್ಥಿತಿಗತಿ: 1946ರಲ್ಲಿ 6.5 ಲಕ್ಷದಷ್ಟಿದ್ದ ಕೃಷ್ಣಗಳ ಸಂಖ್ಯೆಯು 2012ರ ವೇಳೆಗೆ 1,000ಕ್ಕಿಂತ ಕಡಿಮೆ ಸಂಖ್ಯೆಗೆ ಕುಸಿದಿತ್ತು. ಹಾಗಾಗಿ ಸರ್ಕಾರ ಮತ್ತು ಕೆಲವು ಖಾಸಗಿ ಸಂಸ್ಥೆಗಳು ತಳಿ ಸಂವರ್ಧನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡವು. ಒಂದು NBAGR ರಾಷ್ಟ್ರೀಯ ಜಾನುವಾರು ಜೆನೆಟಿಕ್ ರಿಸೋರ್ಸ್ ಬ್ಯೂರೋದಲ್ಲಿ 8,000ಕ್ಕೂ ಹೆಚ್ಚು ವೀರ್ಯದ ಡೋಸ್ಗಳನ್ನು ಭವಿಷ್ಯಕ್ಕಾಗಿ ಸೇಕರಿಸಿ ಇಡಲಾಗಿದೆ. 2. ಪುಣೆಯ BAIF ಸಂಸ್ಥೆಯು ಉತ್ತಮ ಹೋರಿಗಳಿಂದ ವೀರ್ಯವನ್ನು ಸಂಗ್ರಹಿಸಿ ತಳಿ ಅಭಿವೃದ್ಧಿಪಡಿಸುವಲ್ಲಿ ಶ್ರಮಿಸುತ್ತಿದೆ. 3. ಕರ್ನಾಟಕ ಸರ್ಕಾರವು ಬೆಂಗಳೂರಿನಲ್ಲಿ ಒಂದು ಸಣ್ಣ ಹಿಂಡು ಕೃಷ್ಣ ವ್ಯಾಲಿಗಳನ್ನು ಸಂರಕ್ಷಿಸುತ್ತಿದೆ. ಇದಲ್ಲದೆ ಗೋಪಾಲಕರಲ್ಲಿಯೂ ಅವುಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಿದ ಪರಿಣಾಮ ಇಂದು ಕರ್ನಾಟಕದ ಬಾಗಲಕೋಟೆ, ಬೆಳಗಾವಿ, ಬಿಜಾಪುರಗಳಲ್ಲಿ ಮಾತ್ರವೇ 2,500ಕ್ಕಿಂತ ಹೆಚ್ಚು ಕೃಷ್ಣ ವ್ಯಾಲಿಗಳು ಉಳಿದುಕೊಂಡಿವೆ. ಇದಿಷ್ಟು ಕೃಷ್ಣ ವ್ಯಾಲಿ ಕುರಿತಾದಂತಹ ಕಿರು ಮಾಹಿತಿ. ಇತರೆ ರಾಸುಗಳ ಮಾಹಿತಿ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿದೆ, ಗಮನಿಸಿ. ಧನ್ಯವಾದಗಳು.